ಶಾಸಕರಿಗೆ ವಿಶೇಷವಾಗಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಸುಮಾರು 2013 2008 ಮತ್ತು 2012 ಸತತವಾಗಿ ನಮ್ಮ ಶಾಸಕರು ಪ್ರಯತ್ನ ಮಾಡ್ಕೊಂಡು ಬಂದಿದ್ದಾರೆ. ಸತತವಾಗಿ ಸಾಕಷ್ಟು ಜನಸಂಖ್ಯೆಯಲ್ಲಿ ಕಾರ್ಯಕರ್ತರು ನಮ್ಮ ಶಾಸಕರ ಮೇಲೆ ವಿಶ್ವಾಸ ಇಟ್ಟು ಸರ್ಕಾರ ಬರುವಲ್ಲಿ ಎಲ್ಲರೂ ಕೂಡ ಸರ್ಕಾರ ಬರಲಿಕ್ಕೆ ನಾವು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಸಾರ್ವಜನಿಕರಿಗೆ ನಮ್ಮ ಶಾಸಕರು ಕೃಷ್ಣಪ್ಪನವರು ಹಾಗೂ ಪ್ರಿಯಕೃಷ್ಣರು ವಿಶೇಷವಾಗಿ ತಮ್ಮ ಕೈಯಿಂದ ಖರ್ಚು ಮಾಡಿ ನಮ್ಮ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅದರಿಂದ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಇಲ್ಲಾಂದ್ರೆ ಕೊನೆ ತನಕ ನಾವು ಕೊಡಲೇಬೇಕು. ನಿಮ್ಮ ಬಗ್ಗೆ ಬಹಳ ಅಪಾರವಾದ ಗೌರವ ಇದೆ. ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ಇದ್ದಾಗಲೂ ನೀವೆಲ್ಲರೂ ಸಹ ಕೆಲಸ ಮಾಡಿದ್ದೀರಿ. ಎಲ್ಲರದು ನನಗೆ ಎರಡು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಾನು 13 ಜನಕ್ಕೆ ಅಲ್ಲಿ ಕಾರ್ಪೊರೇಷನ್ ಟಿಕೆಟ್ ಕೊಟ್ಟಿದ್ದೀನಿ. ಪಿಳ್ರಾಜ್ ಒಬ್ಬ ಇಲ್ಲೇ ಇದ್ದಾರೆ, BT ಶ್ರೀನಿವಾಸ್ ಕೊಡ್ತಿದ್ದಾರೆ. ಇನ್ನೆಷ್ಟು ಜನದ ಹೇಳ್ಬೇಕು, ಜಯರಾಮ ಇನ್ನೆಷ್ಟು ಜನಕ್ಕೆ ಹೇಳ್ಬೇಕು, ಸಿದ್ಧಾರ್ಥ, ರಾಮಕೃಷ್ಣ ಎಷ್ಟು ಜನದ ಹೆಸರು ಹೇಳ್ಬೇಕು. ನಿಮ್ಮ ಆಸಕ್ತಿಯನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲಿದೆ. ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಈ ರಾಜೀನಾಮೆ ಎಲ್ಲ ವಾಪಸ್ ತಗೊಳ್ಳಿ. ನೀವು ಪಕ್ಷ ನೀವು MLA ಆಗಿದ್ದೀರಿ, MP ಆಗಿದ್ದೀರಿ, ಬೋರ್ಡ್ ಮೆಂಬರ್ ಆಗಿದ್ದೀರಿ. ರಾಜೀನಾಮೆ ಕೊಟ್ಟರೆ ನಾನು ತಗೋತಾ ಇದ್ದೆ. ನೀವು ಆರ್ಡಿನರಿ ಕಾರ್ಯಕರ್ತರು, ನೀವು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಸೇನಾನಿಗಳು. ನಿಮ್ಮ ರಾಜೀನಾಮೆ ನಾನು ತಗೊಳಕ್ ಆಗೋದಿಲ್ಲ. ನೀವು ಜೊತೆಗೆ ಇಟ್ಕೊಳ್ಳಿ. ಪ್ರಿಯಕೃಷ್ಣನ್ ಏನ್ ಮಾಡ್ಬೇಕು ಅದು ನಾನು ಮುಂದೆ ನನಗೆ ಬಿಡಿ, ನಾನು ಮಾಡ್ತೇನೆ. ಆಯ್ತು, ನಾನು ಒಬ್ಬ ಆರ್ಡಿನರಿ ಕಾರ್ಯಕರ್ತನೇ.